ನಮಸ್ಕಾರ ವೀಕ್ಷಕರೇ, ವಿಧಿ ಬೆಸೆದ ನಂಟು ಭಾಗ 2 ಹಿಂದಿನ ಭಾಗವನ್ನು ಇನ್ನೂ ಯಾರು ಕೇಳಿಲ್ಲವೆಂದರೆ ದಯವಿಟ್ಟು ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ, ದಯವಿಟ್ಟು ನೋಡಿ. ರಾಳನ್ನು ಕರೆದುಕೊಂಡು ಬಂದಿದ್ದರಿಂದ ಅಂಕಿತಾ ಮತ್ತು ಕಾರ್ತಿಕ್ ಹೇಗೆ ವರ್ತಿಸುತ್ತಾರೆಂದು ಭಯವಾಗಿದ್ದ ವೀರಭದ್ರನವರು ನಿರಾಳರಾದರು. ಮುಂದೆ ಸಂಕೋಚದಿಂದಲೇ ಊಟ ಮುಗಿಸಿ ಅಂಕಿತಾ ಜೊತೆ ರೂಮಿಗೆ ಬಂದಳು ಮಧುರ. ಹಾಸಿಗೆ ಸರಿ ಮಾಡಿದ ಅಂಕಿತಾ, ಬಾ ಮಧು, ನಿನ್ನ ಜೊತೆ ಮಾತನಾಡೋದಿದೆ. ಏನು ಓದ್ತಿದ್ದೀಯಾ ನೀನು ಎಂದಳು ಅಂಕಿತಾ. ಸೆಕೆಂಡ್ PUC ಪರೀಕ್ಷೆ ಬರೆದಿದ್ದೇನೆ ಎಂದಳು ಚುಟುಕಾಗಿ ಮಧುರ. ಓ ಹೌದಾ, ನಾನು ಕೂಡ ಸೆಕೆಂಡ್ PUCನೇ, ಸೈನ್ಸ್ ತೆಗೆದುಕೊಂಡಿದ್ದೀನಿ, ಮುಂದೆ ಇಂಜಿನಿಯರಿಂಗ್ ಮಾಡ್ತೀನಿ ಎಂದಳು ಹುಂಬವಾಗಿ. ಹಾಗೆ ಅಪ್ಪ ಹೇಳ್ತಿದ್ದಾರೆ, ನೀನು ನನಗಿಂತ 2 ತಿಂಗಳು ದೊಡ್ಡವಳು ಎಂದು, ಆದರೆ ನಾನು ನಿನ್ನ ಅಕ್ಕ ಎಂದೆಲ್ಲ ಕರೆಯೋಲ್ಲ, ಸರಿನಾ ಎಂದಳು ಅಂಕಿತಾ. ಆಯಿತು ಎಂದಳು ಕೇಳಿದ್ದಷ್ಟಕ್ಕೆ ಉತ್ತರವೆಂಬಂತೆ ಮಧುರ. ತುಂಬ ಸುಸ್ತಾಗಿದ್ದೀಯಾ, ಮಲ್ಕೋ, ನಾಳೆ ಮಾತನಾಡೋಣ, ಸರಿನಾ, ಗುಡ್ ನೈಟ್ ಎಂದು ಮಲಗಿದಳು ಅಂಕಿತಾ. ನಿಮಗೆ ಕಲಿಕೊಟ್ಟವಳಿಗೆ ಪ್ರಯಾಣದ ಆಯಾಸಕ್ಕೋ ಅಥವಾ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದ್ದಕ್ಕೋ ಮೆತ್ತಗೆ ಹಾಸಿಗೆಯ ಮೇಲೆ ಮೈ ಚೆಲ್ಲಿದವಳಿಗೆ ನಿದ್ರಾದೇವಿ ತಕ್ಷಣ ಅಪ್ಪಿದಳು. ಬೆಳಗ್ಗಿನ ಸೂರ್ಯನ ಕಿರಣಗಳು ಅವಳ ಮುಖಕ್ಕೆ ಬಡಿದಾಗಲೇ ಅವಳಿಗೆ ಎಚ್ಚರವಾದದ್ದು. ನಿಧಾನಕ್ಕೆ ಬಲಗಡೆ ತಿರುಗಿ ಎದ್ದಳು. ರೂಮಿನ ಸುತ್ತಲೂ ಕಣ್ಣಾಡಿಸಿ ನೋಡಿದವಳಿಗೆ ದೇವರ ಒಂದು ಫೋಟೋವೂ ಕಾಣಲಿಲ್ಲ. ಹಾಸಿಗೆಯಿಂದ ಮೇಲೆದ್ದವಳು ಕಿಟಕಿಯ ಕರ್ಟನ್ ಸರಿಸಿ ಹೊರಗೆ ನೋಡಿದಳು. ಕಂಡದ್ದು ದೊಡ್ಡ ದೊಡ್ಡ ಮರಗಳಿಂದ ಕೂಡಿದ ಚಂದದ ಪಾರ್ಕ್ ನೋಡುತ್ತಾ ನಿಂತವಳ ಭುಜ ಸ್ಪರ್ಶಿಸಿದಾಗಲೂ ಅಂಕಿತಾ, ಗುಡ್ ಮಾರ್ನಿಂಗ್, ಹೊರಗಡೆ ಏನು ನೋಡುತ್ತಿದ್ದೀಯಾ? ಏನೂ ಇಲ್ಲ, ಪಾರ್ಕ್ ನೋಡ್ತಿದ್ದೆ ಎಂದು ಚುಟುಕಾಗಿ ಉತ್ತರಿಸಿದಳು ಮಧುರ. ತಗೋ, ಕಾಫಿ ಕುಡಿದು ರೆಡಿಯಾಗಿ ಬಾ, ನಿನ್ನ ಅಪ್ಪ ಕರೀತಾ ಇದ್ದಾರೆ ಎಂದು ಹೊರಗೆ ಹೊರಟಳು ಅಂಕಿತಾ. ಸ್ನಾನ ಮುಗಿಸಿ ರೆಡಿಯಾಗಿ ಹೊರಬಂದು, ದೊಡ್ಡಪ್ಪ ನನ್ನನ್ನು ಕರೆದರಂತೆ ಎಂದು ಮೆಲ್ಲು ಧ್ವನಿಯಲ್ಲಿ ಕೇಳಿದಳು. ಮಧು, ತಿಂಡಿ ತಿಂದುಕೋ, ನೀನು ಅಂಕಿತಾ ಕಾರ್ತಿಕ್ ಎಲ್ಲರೂ ಸೇರಿ ಬೆಂಗಳೂರು ನೋಡಿಕೊಂಡು ಬನ್ನಿ, ಸರಿನಾ? ಸರಿ ದೊಡ್ಡಪ್ಪ ಎಂದು ಮಾತು ಹೇಳುವ ಮುನ್ನವೇ ಅಂಕಿತಾ, ಪಪ್ಪ ಇಡೀ ಬೆಂಗಳೂರು ನೋಡೋಕೆ ಕನಿಷ್ಠ ಎಂದರೂ 3 days ಆದರೂ ಬೇಕು, ನೀವು ನೋಡಿದರೆ ಇವತ್ತೇ ನೋಡಿಕೊಂಡು ಬನ್ನಿ ಎಂದು ಹೇಳುತ್ತಿದ್ದೀರಾ ಎಂದು ತನ್ನಪ್ಪನ ತೋಳಿಗೆರಗಿದಳು ಅಂಕಿತಾ. PUC ರಿಸಲ್ಟ್ ಬರೋದಕ್ಕೆ ಇನ್ನೂ 1 ವಾರವಿದೆ, ಅಷ್ಟರಲ್ಲಿ ಇಡೀ ಬೆಂಗಳೂರು ನೋಡಿಕೊಂಡು ಬನ್ನಿ ಎಂದು ಮಗಳ ತಲೆ ಸವರಿದರು. ಥ್ಯಾಂಕ್ಸ್ ಯು ಸೋ ಮಚ್ ಪಪ್ಪ ಎಂದು ತಬ್ಬಿಕೊಂಡಳು ಅಂಕಿತಾ. 4 ದಿನದಲ್ಲಿ ಬೆಂಗಳೂರಿನ ಎಲ್ಲ ಪ್ರವಾಸಿ ತಾಣವಾದ ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಬೆಂಗಳೂರು ಅರಮನೆ, ವೆಂಕಟಪ್ಪ ಆರ್ಟ್ ಗ್ಯಾಲರಿ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಜವಾಹರ್ಲಾಲ್ ನೆಹರು ತರಲಾದ ನದಿ, ಬೆಟ್ಟ ಎಲ್ಲವನ್ನೂ ನೋಡಿದಳು ಮಧು. ನಾವು 4 ದಿನ ನೋಡಿದ್ದು ಬೆಂಗಳೂರಿನ ಟೂರಿಸ್ಟ್ ಪ್ಲೇಸ್, ನಾವಿಬ್ಬರೇ ಇವತ್ತು ಮಾಲ್ಗೆ ಹೋಗೋಣ, ಸರಿನಾ? ನಿನಗೆ ಬೇಕಾಗಿರೋ ಚಪ್ಪಲಿ, ಬಟ್ಟೆ ತೆಗೆದುಕೋ ಎಂದಳು ಬಹಳ ಸಂತೋಷವಾಗಿ. ಇವಳ ಸಲುವಾಗಿ ನಾನು ಶಾಪಿಂಗ್ ಮಾಡಬಹುದೆಂದು ಖುಷಿಯಿಂದ. PUC ಪರೀಕ್ಷೆ ಬರೆದಾಗಿನಿಂದ ಮನೆಯಲ್ಲಿ ಇದ್ದವಳಿಗೆ ಶಾಪಿಂಗ್ ಮಾಡಲು ಒಂದೊಳ್ಳೆಯ ಅವಕಾಶ ಸಿಕ್ಕಂತನಿಸಿತು. ಸರಿ ಎಂದು ತಲೆ ಅಲ್ಲಾಡಿಸಿದಳು ಮಧುರಳನ್ನು ನೋಡಿ. ಇವಳು ಎಂಥ ಬೋರಿಂಗ್ ಪಾರ್ಟಿ ದೇವರೇ, ನನಗಂತೂ 4 ದಿನ ಇವಳ ಜೊತೆ ಇದ್ದಿದ್ದಕ್ಕೆ ಜೀವನದ ಮೇಲೆ ಜಿಗುಪ್ಸೆಯೇ ಬಂದುಬಿಟ್ಟಿದೆ. ಇನ್ನು ಇವಳನ್ನು ಕಟ್ಕೊಳ್ಳೋ ಮಹಾನುಭಾವ ಕಥೆಯೇನೋ. ಒಂದು ಡ್ರೆಸ್ ಸೆನ್ಸ್ ಇಲ್ಲ ಎಂದು ಮುಖ ತಿರುಗಿಸಿಕೊಂಡಳು ಅಂಕಿತಾ. ಬಾ, ಮಾಲ್ ಬಂತು, ಒಳಗೆ ಹೋಗೋಣ, ಇದು ಮಲ್ಲೇಶ್ವರಂ ಮಂತ್ರಿ ಮಾಲ್, ನನ್ನ ಫೇವ್ರೇಟ್ ಮಾಲ್, ಇಲ್ಲಿ ಎಲ್ಲ ಸಿಗುತ್ತೆ ಎಂದು ಅವಳ ಕೈ ಹಿಡಿದು ಬಿರುಸಾಗಿ ಒಳಗೆ ಎಳೆದುಕೊಂಡು ಹೋದಳು. ಒಳಗೆ ಬಂದ ಮಧುರ ತಲೆ ಎತ್ತಿ ಸುತ್ತಲೂ ಮಾಲ್ನೊಮ್ಮೆ ನೋಡಿದಳು. ಅಬ್ಬಾ, ಎಷ್ಟು ದೊಡ್ಡದಾಗಿದೆ ಅಲ್ವಾ ಎಂದು ಅಂಕಿತಾಳ ಮುಖ ನೋಡಿದಳು. ಅಲ್ಲ, ನೀನು ಯಾವತ್ತೂ ಮಾಲ್ಗೆ ಹೋಗೇ ಇಲ್ವಾ ಎಂದು ಕೊಂಕಿನಿಂದ ಕೇಳಿದಳು ಅಂಕಿತಾ. ನಮ್ಮದು ಹಳ್ಳಿ ಅಲ್ವಾ, ಹಾಗಾಗಿ ನಾನು ಯಾವತ್ತೂ ಶಾಪಿಂಗ್ ಮಾಲ್ಗೆಲ್ಲ ಹೋಗಿಲ್ಲ. ಏನಾದರೂ ಬೇಕಂದರೆ ನಾವು ಬೇಲೂರಿಗೆ ಹೋಗಬೇಕಿತ್ತು, ಅಲ್ಲೆಲ್ಲ ಇಷ್ಟು ದೊಡ್ಡ ಮಾಲ್ಗಳು ಇಲ್ಲ, ನಾವೆಲ್ಲ ಅಲ್ಲಿ ಅಂಗಡಿಗಳಲ್ಲೇ ತೆಗೆದುಕೊಳ್ಳುತ್ತಿದ್ದು ಎಂದಳು. ಅಯ್ಯೋ ದೇವರೇ, ಏನಪ್ಪ ಇವಳು ಒಳ್ಳೆ ಹಳ್ಳಿ ಗಮಾರಿ, ಒಂಚೂರು ಅಪ್ಡೇಟೆಡ್ ಇಲ್ಲ. ಈ ಪೆದ್ದಿ ಕೈ ಹಿಡಿದುಕೊಂಡು ನಾನು ಮಾಲ್ ಸುತ್ತಾಡಬೇಕಾ? ಎಲ್ಲ ನನ್ನ ಕರ್ಮ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಳು. ಸರಿ ಬಾ ಎಂದು ಮಧುರಳನ್ನು ಕೈ ಹಿಡಿದು ಎಳ್ಕೊಂಡು ಎಕ್ಸಿಲೇಟರ್ನ ಬಳಿ ಬಂದಳು. ಮೊದಲ ಬಾರಿ ಎಕ್ಸಿಲೇಟರ್ನ ಮೇಲೆ ಕಾಲಿಟ್ಟವಳಿಗೆ ಹಿಂದಕ್ಕೆ ಎಳೆದಂತಾದಾಗ ಅಂಕಿತಾಳ ರಟ್ಟಿಗಳನ್ನು ಗಟ್ಟಿಯಾಗಿ ಹಿಡಿದಳು ಮಧುರ. ಹೇ ಮಧು, ಬಿಡೆ ಕೈಯನ್ನು, ನೋವಾಗ್ತಿದೆ, ಎಷ್ಟು ಗಟ್ಟಿಯಾಗಿ ಹಿಡಿದಿದ್ದೀಯಾ, ಏನಾಯಿತು ನಿನಗೆ ಎಂದಳು ಅಂಕಿತಾ. ಅದು ನನಗೆ ಹಿಂದಕ್ಕೆ ಎಳೆದಂಗಾಯಿತು, ಅದಕ್ಕೆ ಗಟ್ಟಿಯಾಗಿ ಹಿಡಿದುಕೊಂಡೆ ಎಂದಳು ಮಧುರ ಮೆದುವಾಗಿ. ಅದಕ್ಕೆ ನನ್ನ ಕೈ ಗಟ್ಟಿಯಾಗಿ ಹಿಡಿದುಕೊಂಡು ಬಿಡೋದಾ? ಮುಖವನ್ನು ಗಂಟಕ್ಕಿಕೊಂಡು ಕೇಳಿದಳು ಅಂಕಿತಾಳನ್ನು ಕೊಂಡು. ಅವಳ ಕೈ ಬಿಟ್ಟು ಸುಮ್ಮನೆ ನಿಂತಳು ಮಧುರ. ಮೊದಲ ಬಾರಿ ಅವಳ ಮಾತಿನಲ್ಲಿ ತನ್ನೆಡೆಗೆ ಒಂದು ತೆರನಾದ ಕೋಪ, ಅಸಮಾಧಾನ ಕಂಡಳು. ಛೇ, ನನಗೆ ಬುದ್ಧಿನೇ ಇಲ್ಲ, ಈ ಹಳ್ಳಿಗೂ ಗುಣ ಕರ್ಕೊಂಡು ಬಂದಿದ್ದೀನಿ ಮಾಲ್ನಲ್ಲಿ ಶಾಪಿಂಗ್ ಮಾಡೋಕ್ಕೆ. ಇವಳು ಏನೇ ಅಂದರೆ ಶಾಪಿಂಗ್ ಮಾಡಿರೋ ಬ್ಯಾಗ್ಗಳನ್ನು ಹೊತ್ತಿಕೊಂಡು ಬರೋಕಷ್ಟೇ ಲಾಯಕ್ಕು ಎಂದುಕೊಂಡಳು ಅಂಕಿತಾ ಮನಸ್ಸಿನಲ್ಲಿ. ಸರಿ ಎಂದು ಅವಳ ಕರವನ್ನು ಬಲವಾಗಿ ಅದುಮಿ ಹಿಡಿದುಕೊಂಡಳು ಅಂಕಿತಾ. ಮಧು, ನೋಡು, ಈ ಡ್ರೆಸ್ ಚೆನ್ನಾಗಿದೆ ಅಲ್ವಾ ಎಂದು ಪ್ಯಾಂಟ್ ಮತ್ತು ಟಾಪ್ ಅನ್ನು ತೋರಿಸಲು. ಹೊಟ್ಟೆ ಕಾಣುವಂಥ ಟಾಪ್ ನೋಡಿದ ಮಧು, ಡ್ರೆಸ್ ಏನೋ ಚೆನ್ನಾಗಿದೆ ಅಂಕಿತಾ, ಆದರೆ ಟಾಪ್ ಚಿಕ್ಕದಾಯ್ತಲ್ವಾ ಎಂದ ಅವಳ ಮಾತಿಗೆ ಕೊಂಕಿನಿಂದ. ಲೇ ಮಧು, ಆ ಕಡೆ ಸೀರೆ ಇದ್ದಾವೆ
ಬಾ, 4 ಸೀರೆ ಕೊಡಿಸಿ ಬಿಡ್ತೀನಿ, ಹಾಕ್ಕೊಂಡು ಹೋಗುವಂತೆ ಇಲ್ಲಿ ಪೆದ್ದಿ. ಇದೆಲ್ಲ ಹೊಸದಾಗಿ ಬಂದಿರೋ ಟ್ರೆಂಡ್ ಕಣೆ. ನಿನಗೆ ಬೇಡ ಅಂದರೆ ಸುಮ್ಮನಿರು, ನನಗೆ ಬೇಕು. ನಿನಗೆ ಚೂಡಿದಾರ್ ಕೊಡಿಸ್ತೀನಿ, ಸುಮ್ಮನೆ ನಿಂತ್ಕೊಂಡು ನಾನು ಕೊಡೋ ಬಟ್ಟೆಗಳನ್ನು ಹಿಡಿದುಕೋ ಸಾಕು ಎಂದಳು ವ್ಯಂಗ್ಯವಾಗಿ. ಮಧು ಬಾಯಲ್ಲಿ ನೋಡು, ಚೂಡಿದಾರ್ ಟಾಪ್ ಇವೆ, ಯಾವುದು ಬೇಕೋ ಸೆಲೆಕ್ಟ್ ಮಾಡು. ಒಂದೆರಡು ಜೊತೆ ಬಟ್ಟೆ ಆರಿಸಿ ಅಂಕಿತಾ ನಾನು ಬಟ್ಟೆ ತೆಗೆದುಕೊಂಡೆ ಎಂದಾಗ, ಏನು ಇಷ್ಟು ಬೇಗ ತೆಗೆದುಕೊಂಡ್ಯಾ? ಏನು ಬರೀ 2 ಜೊತೆ ತೆಗೆದುಕೊಂಡಿದ್ದೀಯಾ? ಅಮ್ಮ ತಾಯಿ ದುಡ್ಡಿನ ಬಗ್ಗೆ ಯೋಚಿಸಬೇಡ, ಅಪ್ಪ ಕಾರ್ಡ್ ಕೊಟ್ಟು ನಿನಗೆ ಒಂದಿಷ್ಟು ಜೊತೆ ಬಟ್ಟೆ ಕೊಡಿಸುವುದಕ್ಕೆ ಹೇಳಿದ್ದಾರೆ, ಇನ್ನೊಂದು 4 ಜೊತೆ ತಗೋ ಎಂದು ಹೇಳಿ ಕೈಗೆ ಸಿಕ್ಕ ಟಾಪ್ಗಳನ್ನು ತೆಗೆದು ಮಧುರಾಳ ಕೈಗೆ ತುರುಕಿ ಬಾ ಎಂದು ಮುಂದೆ ಹೋದಳು. ಅಂಕಿತಾ ಕೈಯಲ್ಲಿದ್ದ ಬಟ್ಟೆಗಳನ್ನು ನೋಡಿ, ಇದು ಕಾಟನ್ ಬಟ್ಟೆನಾ, ಬಣ್ಣ ಹೋಗುತ್ತಾ ಎಂದು ಚೌಕಾಸಿ ಮಾಡಿ ಬಟ್ಟೆ ಕೊಡಿಸುತ್ತಿದ್ದ ಅಜ್ಜಿ ನೆನಪಾಗಿ ಮಧುರಾಳಿಗೆ, ನೋಡಿದೆಯಾ ಅಜ್ಜಿ, ಇಲ್ಲಿ ದುಡ್ಡಿಗೆ ಬೆಲೆನೇ ಇಲ್ಲ ಎಂದು ಯೋಚಿಸುತ್ತವಳ ಬಳಿ ಬಂದ ಅಂಕಿತಾ, ಇಲ್ಲಿ ನಿಂತ್ಕೊಂಡು ಏನು ಮಾಡುತ್ತಿದ್ದೀಯಾ, ಬಾ ಎಂದು ಅಸಮಾಧಾನದಿಂದ ಅವಳ ಕೈ ಹಿಡಿದು ಬಿಲ್ ಕೌಂಟರ್ ಬಳಿ ಬಂದು ಬಿಲ್ ಪೇ ಮಾಡಿ ಹೊರಬಂತು. ನಾನು ಇನ್ನೊಂದಿಷ್ಟು ಶಾಪಿಂಗ್ ಮಾಡೋದಿದೆ, ನೀನು ನಾನು ಬರೋ ತನಕ ಇಲ್ಲೇ ಇರು ಎಂದು ಅವಳ ಒಪ್ಪಿಗೆ ಕೇಳದೆ ಹೊರಟಳು ಅಂಕಿತಾ. ಅವಳು ಹೋದ ಕಡೆಯೇ ನೋಡಿ ಸುಮ್ಮನೆ ಕುಳಿತವಳಿಗೆ ಕಂಡಿದ್ದು ತಂದೆ ಮಗಳ ಸಂಭಾಷಣೆ. ಡ್ಯಾಡಿ, ನನಗೆ ಈ ಡ್ರೆಸ್ ಬೇಡ, ಈ ಕಲರ್ ಚೆನ್ನಾಗಿಲ್ಲ. ಇಲ್ಲ ಪುಟ್ಟ, ನೋಡು ಎಷ್ಟು ಚೆನ್ನಾಗಿದೆ, ಈ ಡ್ರೆಸ್ ಹಾಕಿಕೊಂಡರೆ ನೀನು ರಾಜಕುಮಾರಿ ಥರ ಕಾಣ್ತೀಯ ಎಂದು 4 ವರ್ಷದ ಮಗುವನ್ನು ಓಲೈಸುತ್ತಿದ್ದ ತಂದೆಯ ನೋಡಿ. ಎಲ್ಲ ಅಪ್ಪಂದಿರಿಗೂ ತನ್ನ ಮಗಳು ರಾಜಕುಮಾರಿನೇ, ಆದರೆ ನನ್ನಪ್ಪನಿಗೆ ನಾನು ಏನೂ ಅಲ್ವಾ. ನನಗೆ ನೀವು ಬೇಕು ಅಪ್ಪ. ಅಮ್ಮ ಅಂತೂ ಬಿಟ್ಟು ಹೋದ್ಲು. ಒಂದ್ಸಾರಿ ನನ್ನ ಹತ್ತಿರ ಬಂದು ಬಿಡಿ ಅಪ್ಪ, ಇನ್ನೇನು ಬೇಡ ನನಗೆ. ನೀವು ಬರಲ್ಲ ಬಿಡಿ, ಅದೆಲ್ಲ ನನ್ನ ಕನಸು ಅಷ್ಟೇ. ದೊಡ್ಡಪ್ಪ ಅದೆಷ್ಟೋ ಒಳ್ಳೆಯವರು, ಆದರೆ ನೀವು ಅವರ ತಮ್ಮನಾಗಿ ಅದು ಹೆಂಗೆ ಕೆಟ್ಟ ದಾರಿ ತುಳಿದ್ರಿ ಎಂದು ಗಲ್ಲದ ಮೇಲೆ ಕೈ ಇಟ್ಟು ಯೋಚಿಸುತ್ತಿದ್ದವಳಿಗೆ ಭುಜ ಯಾರೋ ಸ್ಪರ್ಶಿಸಿದಂತಾಯಿತು ಎಂದು ಹಿಂತಿರುಗಿ ನೋಡಿದಾಗ ಕಾರ್ತಿಕ್ ಕಂಡ. ಮಧು ಇಲ್ಲಿ ಒಬ್ಬಳೇ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀಯಾ? ಅಂಕಿತಾ ಎಲ್ಲಿ? ಅಣ್ಣ, ಅವಳು ಏನೋ ತೆಗೆದುಕೊಳ್ಳುವುದಕ್ಕೆ ಹೋಗಿದ್ದಾಳೆ, ಆ ಕಡೆ ಹೋದಳು ಎಂದಳು. ಅವಳು ಹೋದ ಕಡೆಯೇ ಕೈ ತೋರಿಸಿದಳು. ಸರಿ ಬಾ ಎಂದು ಅಂಕಿತಾ ಇರುವಲ್ಲಿಗೆ ಇಬ್ಬರೂ ಬಂದರು. ಅಂಕಿತಾ, ನಿನಗೆ ಒಂಚೂರು ಬುದ್ಧಿ ಇಲ್ವಾ? ಮಧುನ ಒಬ್ಬಳನ್ನೇ ಬಿಟ್ಟು ಇಲ್ಲಿ ಬಂದು ನಿನಗೆ ಏನು ಬೇಕೋ ಅದನ್ನು ತಗೊತಿದ್ದೀಯಾ? ಅಪ್ಪ ಹೇಳಿದ್ದು ಮದುಗೆ ಕೊಡಿಸು ಎಂದು, ನೀನು ತಗೋ ಎಂದಲ್ಲ. ಸಾಕು ಬಾ, ಶಾಪಿಂಗ್ ಮಾಡಿದ್ದು ಬಿಟ್ಟರೆ ದಿನ ಪೂರ್ತಿ ಮಾಡ್ತಾನೆ ಇರ್ತೀಯ ಎಂದು ಮೊದಲ ಬಾರಿಗೆ ತಂಗಿಯ ಮೇಲೆ ಗದರಿಬಿಟ್ಟ. ಅಣ್ಣ, ಯಾಕೋ ಬೈತಿದ್ದೀಯಾ? ಮೊದಲು ನನಗೆ ಯಾವತ್ತೂ ಬೈದೋನಲ್ಲ ನೀನು ಎಂದು ಕಣ್ಣೀರಾದ ತಂಗಿಯನ್ನು ನೋಡಿ, ಸೋರಿ ಅಂಕಿತಾ, ನಾನು ಮಧುನ ಒಬ್ಬಳನ್ನೇ ಬಿಟ್ಟು ಹೋಗಿದ್ದೆಯಲ್ಲ, ಅದಕ್ಕೆ ಸ್ವಲ್ಪ ಓವರ್ ಆಗಿ ಮಾತನಾಡಿದೆ ಅಷ್ಟೇ ಎಂದು ತಂಗಿ ಭುಜ ಬಳಸಿದ. ನಾನೇನು ಅವಳನ್ನು ಬಿಟ್ಟು ಹೋಗಿರಲಿಲ್ಲ, ಅವಳೇ ಬರೋಲ್ಲ ಎಂದಿದ್ದು. ಏನು ಮಧು, ನೀನು ಏನು ಹೇಳಲಿಲ್ವಾ ಅಣ್ಣಂಗೆ? ಬೇಕು ಬೇಕೆಂದೇ ಸುಮ್ಮನೆಯಿಂದ ನಮ್ಮಿಬ್ಬರ ಮಧ್ಯೆ ಜಗಳ ತಂದಿಡೋಕೆ ಕಾಯ್ತಿದ್ದೀಯಾ ಎಂದು ಸರಾಗವಾಗಿ ಸುಳ್ಳು ನುಡಿದಳು. ಇಲ್ಲ ಅಣ್ಣ, ಅದು ಸಾಕು ಎಂಬಂತೆ ಕೈ ತೋರಿಸಿದ ಕಾರ್ತಿಕ್. ಸರಿ ಬನ್ನಿ, ಹೋಟೆಲ್ಗೆ ಹೋಗಿ ಮನೆಗೆ ಹೋಗೋಣ ಎಂದು ಇಬ್ಬರನ್ನು ಹೊರಡಿಸಿದ. ಅಂಕಿತಾ ಯಾಕೆ ಸುಳ್ಳು ಹೇಳಿದ್ದು, ನಾನು ಯಾವಾಗ ಬರೋಲ್ಲ ಎಂದೆ ಎಂದುಕೊಂಡು ಬಟ್ಟೆ ಬ್ಯಾಗ್ ಹಿಡಿದು ಅವರ ಹಿಂದೆ ಹೊರಟಳು. ಹೋಟೆಲ್ ಒಳಗೆ ಬಂದವರೇ ಟೇಬಲ್ ಮೇಲೆ ಕುಳಿತುಕೊಂಡು ಮೆನು ಕಾರ್ಡ್ ಹಿಡಿದು ನಾರ್ತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದಳು ಅಂಕಿತಾ. ಮೂವರಿಗೂ ಬಾಯಿ ಮಾತಿಗಾದರೂ ಏನು ತಿನ್ನುತ್ತೀಯ ಎಂದು ಕೇಳಲಿಲ್ಲವೆಂದು ಸುಮ್ಮನಾಗಿ ಮುಂದಿದ್ದ ಊಟವನ್ನು ತಿಂದು ಅವರ ಜೊತೆ ಮನೆಗೆ ಬಂದಳು. ದಿನಗಳು ಕ್ಷಣಗಳು ಉರುಳಿದಂತೆ ಉರುಳಿ ಫಲಿತಾಂಶದ ದಿನ ಬಂದೇ ಬಿಟ್ಟಿತು. ಫಲಿತಾಂಶ ನೋಡಿದ ವೀರಭದ್ರನವರು, ಮಧು, ಅಂಕಿತಾ ಬನ್ನಿ ಇಲ್ಲಿ. ಮಧು, ನೀನು 95% ತೆಗೆದುಕೊಂಡಿದ್ದೀಯ, ಆದರೆ ಅಂಕಿತಾ ನೀನ್ಯಾಕೆ ಬರೀ 70% ತೆಗೆದುಕೊಂಡಿದ್ದೀಯ? ಓದುವುದರ ಮೇಲೆ ಆಸಕ್ತಿ ಕಮ್ಮಿಯಾಗಿದೆ ಅನಿಸುತ್ತೆ. ಮೊಬೈಲ್ ನೋಡೋದು ಕಮ್ಮಿ ಮಾಡಿ ಓದೋದರ ಮೇಲೆ ಗಮನ ಕೊಡು. CETಯಲ್ಲಿ ರ್ಯಾಂಕಿಂಗ್ ಕಡಿಮೆ ಬಂದರೆ ಇಂಜಿನಿಯರಿಂಗ್ ಸೀಟ್ ಸಿಗೋಲ್ಲ. ಮಧುನ ನೋಡಿ ಓದೋದು ಕಲಿ ಎಂದು ಗಡುಸಾಗಿ. ಅಪ್ಪ ಅವಳನ್ನು ನೋಡಿ, ನಾನು ಕಲಿಯೋ ಅವಶ್ಯಕತೆ ಇಲ್ಲ, ಕಾಮರ್ಸ್ನಲ್ಲಿ ಜಾಸ್ತಿ ತಗೋದು ಏನು ದೊಡ್ಡ ವಿಷಯ ಅಲ್ಲ ಅಪ್ಪ, ನಾನು ತಗೊಂಡಿರೋದು ಸೈನ್ಸ್, ಅದಕ್ಕೆ ಕಡಿಮೆ ಮಾರ್ಕ್ಸ್ ಬಂತು, ಹಾಗಂತ ನಾನೇನು ಫೇಲ್ ಆಗಿಲ್ಲ. ನೀವು ನನ್ನ ಈ ಬೀದಿ ಬಿಕಾರಿ ಜೊತೆ ಕಂಪೇರ್ ಮಾಡಬೇಡಿ ಎಂದು ಈ ಮನೆಯಲ್ಲಿ ನನ್ನ ಮಾತನ್ನು ಯಾರೂ ತೆಗೆದುಹಾಕುವುದಿಲ್ಲ. ನಾನು ಏನೇ ಹೇಳಿದರೂ ನಡೆಯುತ್ತದೆ ಎಂಬ ನಿಲುವಿನಿಂದ ನಾಲಿಗೆ ಹರಿಬಿಟ್ಟ ಮಗಳ ಮಾತಿಗೆ ವೀರಭದ್ರವರಿಗೆ ಅಪಾರ ಕೋಪ ಬಂತು. ನನ್ನ ಎದುರೇ ಮದುವೆ ಈ ರೀತಿ ಮಾತಿನ ಪ್ರಯೋಗ ಕಂಡು ಅಂಕಿತಾ, ಯಾರ್ ಬೀದಿ ಬಿಕಾರಿ, ನಾಲಿಗೆ ಹಿಡಿತದಲ್ಲಿಡು ಎಂದು ಮೊದಲ ಬಾರಿಗೆ ಮಗಳ ಮೇಲೆ ಕೈ ಎತ್ತಿದರು. ರೀ, ಏನು ಮಾಡ್ತಿದ್ದೀರಾ? ವಯಸ್ಸಿಗೆ ಬಂದ ಮಗಳ ಮೇಲೆ ಕೈ ಮಾಡೋಕೆ ಬರ್ತಿದ್ದೀರಲ್ಲ ಎಂದು ಗಂಡನ ಕೈ ಕೆಳಗಿಳಿಸಿದರು ಸರಿತಾ. ಅಳುತ್ತಾ ರೂಮಿಗೆ ಹೋಗಿ ಜೋರಾಗಿ ಬಾಗಿಲು ಬಡಿದುಕೊಂಡಳು ಅಂಕಿತಾ. ಮೊದಲ ಬಾರಿಗೆ ಅಪ್ಪ ನನ್ನ ಮೇಲೆ ಕೈ ಮಾಡೋಕೆ ಬಂದಿದ್ದು, ಅದು ಆ ಬೀದಿ ಬಿಕಾರಿ ಪರ ವಹಿಸಿಕೊಂಡು. ಮೊದಲ ಬಾರಿಗೆ ಅಪ್ಪ ಕಡಿಮೆ ಮಾರ್ಕ್ಸ್ ತೆಗೆದಿದ್ದೀಯಾ ಎಂದಿದ್ದು. ಇದಕ್ಕೆಲ್ಲ ಕಾರಣ ಆಮದು. ಮೊದಲೆಲ್ಲ ಅಪ್ಪ ಮಾರ್ಕ್ಸ್ ಕಡಿಮೆ ಬಂದರೆ ನನಗೆ ಸಮಾಧಾನ ಮಾಡ್ತಿದ್ರು, ಆದರೆ ಈಗ ನನ್ನ ಬೈಯೋಕೆ ಶುರು ಮಾಡಿದ್ದಾರೆ. ಬಂದು 1 ವಾರ ಆಗಿಲ್ಲ, ಆಗಲೇ ನಮ್ಮ ಅಪ್ಪನಿಂದ ದೂರ ಮಾಡಿದೆ ಅಲ್ವಾ? ಸುಮ್ಮನೆ ಬಿಡಲ್ಲ ಕಣೆ ನಿನ್ನ. ನಿನ್ನ ಬಯಸೋ ಪ್ರತಿಯೊಂದನ್ನು ನಿನ್ನಿಂದ ಕಿತ್ಕೊಳ್ತೀನಿ ಎಂದು ಮಂಚದ ಮೇಲೆ ಬೋರಲಾಗಿ ಮಲಗಿ ಅಳುತ್ತಾ ಮೊದಲಾಳ ಮತ್ಸರ ಬೆಳೆಸಿಕೊಂಡಳು ಅಂಕಿತಾ. ಯಾಕ್ರಿ
ಯಾಕ್ರಿ ಅಂಕಿತಾ ಮೇಲೆ ಹಾಗೆ ಗದರಿದ್ದೀರಾ? ನೀವು 1 ವಾರದಿಂದ ತುಂಬ ಬಲ್ಲಾಗಿದ್ದೀರಾ. ಅವಳೇನು ಫೇಲ್ ಆಗಿಲ್ಲ, ಮೊದಲೆಲ್ಲ ಕಮ್ಮಿ ಬಂತು ಎಂದು ಅಳುತ್ತಿದ್ದರೆ ನೀವೇ ಸಮಾಧಾನ ಮಾಡುತ್ತಿದ್ದೀರಿ. ಈಗ ಬೈದರೆ ಅವಳಿಗೆ ಬೇಜಾರಾಗಲ್ವಾ ಎಂದು ಮಗಳನ್ನರೆಸಿ ರೂಮಿನಡೆಗೆ ಹೊರಟರು ಸರಿತಾ. ಮಗಳಿಗೆ ಸ್ವಲ್ಪ ಅಹಂಕಾರವಿದೆ ಎಂದು ತಿಳಿದಿದ್ದರು, ಆದರೆ ಈ ಮಟ್ಟಿಗೆ ಎಂದು ತಿಳಿಯಲಿಲ್ಲ. ಅಂಕಿತಾ ಬಾಗಿಲು ತೆಗೆಯೇ ಎಂದು ಬಾಗಿಲು ಬಡಿದರು. ಅಮ್ಮ ಅಪ್ಪ ಬೈಯುವಾಗ ಒಂದು ಮಾತು ಕೂಡ ಬಾಡದೆ ಈಗ ಸಮಾಧಾನಿಸಲು ಬಂದ ಅಮ್ಮನನ್ನು ನೋಡಿ, ಸುಮ್ಮನೆ ಹೋಗಮ್ಮ ನೀನು, ನಿನ್ನ ಸಮಾಧಾನದ ಮಾತು ನನಗೆ ಬೇಕಾಗಿಲ್ಲ. ಅಲ್ಲಿ ಅಪ್ಪ ಅಷ್ಟೊಂದು ಬೈಯಬೇಕಾದರೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದೆ ತಾನೆ ಎಂದು ದಡಾರನೆ ಬಾಗಿಲು ತೆಗೆದಳು. ಮಧು, ನನಗೆ ನಿಜವಾಗಲೂ ಖುಷಿಯಾಯಿತು ಮಗಳೇ. ಮುಂದೆ ಏನು ಓದಬೇಕು ಅಂದ್ಕೊಂಡಿದ್ದೀಯಾ ಎಂದಾಗ BCom ಎಂದು ಮೆಲ್ಲಗೆ ಉಸಿರಿಸಿದಳು. ಸರಿ ಮಧು ಎಂದು ರೂಮಿಗೆ ಹೊರಟವರನ್ನು ನೋಡಿ ದೊಡ್ಡಪ್ಪ ಎಂದಳು. ಹೇಳಮ್ಮ ಮಧು, ನನ್ನ ನೋಡಿ ಭಯಪಡೋ ಯಾಕೆ ಎಂದು ತಲೆ ಸವರಿಸಿದ ದೊಡ್ಡಪ್ಪನನ್ನು ನೋಡಿ, ಯಾಕೆ ಬೈದಿರಿ ಅಂಕಿತಾಗೆ? ನನ್ನ ಮುಂದೆ ಬೈಯಬಾರ್ದಿತ್ತು ನೀವು. ಅವಳನ್ನು ತುಂಬ ಬೇಜಾರು ಮಾಡಿಕೊಂಡಳು. ದವಳಿಟ್ಟು ಅವಳನ್ನು ಸಮಾಧಾನ ಮಾಡಿ ದೊಡ್ಡಪ್ಪ, ನಾನಿನ್ನೂ ಚಿಕ್ಕವಳು, ನಿಮಗೆ ಹೇಳುವಷ್ಟು ದೊಡ್ಡವಳಲ್ಲ. ನನ್ನ ಕಾರಣದಿಂದ ನೀವು ಅವಳಿಗೆ ಬೈಯೋದು ನನಗೆ ಸರಿ ಕಾಣಲಿಲ್ಲ. ತುಂಬ ಮಾತನಾಡಿದೆ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಎಂದು ಹೊರಗೆ ಹೋದ ಮಧುರಾಳನ್ನು ನೋಡಿ, ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಷ್ಟು ಗಂಭೀರತೆ ಇದೆ. ಅದಕ್ಕೆ ಮಧು, ನೀನು ನನಗೆ ತುಂಬ ಇಷ್ಟವಾಗೋದು ಎಂದು ಅಂಕಿತಾಳನ್ನು ಸಮಾಧಾನ ಮಾಡಲು ರೂಮಿನ ಕಡೆ ಬಂದರು. ಒಳಗೆ ಬಂದಾಗ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿ, ನೋಡಿದ್ಯಾ ಅಮ್ಮ, ಅಪ್ಪ ಯಾವ ರೀತಿ ಬೈದರು? ಎಲ್ಲ ಆಗಿದ್ದು ಆ ಮಧುವಿಂದ. ಮೊದಲು ಅವಳನ್ನು ಮನೆಯಿಂದ ಹೊರಗೆ ಕಳುಹಿಸಿ, ಅವಳು ಮನೆಯಲ್ಲಿ ಇರಬಾರದು ಅಷ್ಟೇ ಎಂದು ಕಣ್ಣೊರೆಸಿಕೊಳ್ಳುತ್ತಿದ್ದ ಮಗಳನ್ನು ಸವರಿ, ಅಂಕಿತಾ ಹೀಗೆ ಹೇಳಿದರೆ ಹೇಗೆ? ಅವಳಿಗೆ ನಮ್ಮನ್ನು ಬಿಟ್ಟರೆ ಇನ್ಯಾರು ಇದ್ದಾರೆ? ನೀನು ಇಷ್ಟಕ್ಕೆಲ್ಲ ಬೇಜಾರಾದರೆ ಹೇಗೆ? ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅಮ್ಮ. ಅವಳು ಈ ಮನೆಯಲ್ಲಿ ಇರಬಾರದು ಅಷ್ಟೇ ಎನ್ನುತ್ತಿದ್ದವಳ ಅಂಕಿತಾ ಎಂದರು ವೀರಭದ್ರನವರು. ಜೋರಾಗಿ ಬಾಗಿಲ ಬಳಿ ನಿಂತಿದ್ದರು. ಅಪ್ಪನನ್ನು ನೋಡಿದ ಭಯದಿಂದ ಮಂಚದಿಂದ ಎದ್ದು ನಿಂತಳು. ಅಂಕಿತಾ, ಯಾಕೆ ನೀನು ಇಷ್ಟು ಚಿಕ್ಕ ವಿಷಯಕ್ಕೆ ಮದ ಮೇಲೆ ಅಷ್ಟು ಕೋಪ ಮಾಡಿಕೊಂಡಿದ್ದೀಯಾ? ಇದೆಲ್ಲ ಒಳ್ಳೆಯದಲ್ಲ ಪುಟ್ಟ ಎಂದು ಮಗಳನ್ನು ಸಂತೈಸಲು ಒಳಭದ್ರರು ವೀರಭದ್ರಯ್ಯನವರು. ಪಪ್ಪ, ಯಾವುದು ಚಿಕ್ಕ ವಿಷಯ? ಅವಳ ಮುಂದೆ ಹೊಡೆಯೋಕೆ ಬಂದರಲ್ಲ, ಅದು ಚಿಕ್ಕ ವಿಷಯನಾ ಅಂತ? ಅವಳ ಮುಂದೆ ನಾನು ಮಾರ್ಕ್ಸ್ ಕಡಿಮೆ ತೆಗೆದೆ ಎಂದು ಅವಮಾನಿಸಿದರಲ್ಲ, ಅದು ಚಿಕ್ಕ ವಿಷಯನಾ ಎಂದು ಮುಖ ತಿರುಗಿಸಿದ ಮಗಳ ಮುಖವನ್ನು ಬೊಗಸೆಯಲ್ಲಿರಿದು, ನನ್ನ ಮಗಳು ನನ್ನ ತಮ್ಮನ ಮಗಳಿಗಿಂತ ಕಮ್ಮಿ ಮಾರ್ಕ್ಸ್ ತೆಗೆದರೆ ನನಗೆ ಬೇಜಾರಾಗಲ್ವ ಪುಟ್ಟ? ಮದುವೆಗೆ ಹೇಳಿಕೊಳ್ಳೋಕೆ ಯಾರಿದ್ದಾರೆ? ಅವಳು ಓದುತ್ತಿದ್ದ ಕಾಲೇಜಿನಲ್ಲಿ ಅವಳೇ ಟಾಪರ್ ಗೊತ್ತಾ? ಅದಕ್ಕೆ ಅವಳನ್ನು ಪ್ರಶಂಸಿಸಿದೆ. ಅದು ನನ್ನ ತಪ್ಪ? ಬಾ ಊಟ ಮಾಡೋಣ ಎಂದು ಮಗಳ ಕೈ ಹಿಡಿದರು. ನನಗೆ ಬೇಡ ಪಪ್ಪ ಎಂದು ಹುಸುಮಿಸಿ ತೋರಿಸಿದ ಮಗಳ ಬಳಿ ಬಂದು, ನಂದು ತಪ್ಪಾಯಿತು ಪುಟ್ಟ, ನಿನ್ನ ಕೋಪ ಕರಗಿಸೋದಕ್ಕೆ ನಾನೇನು ಮಾಡಬೇಕು ಎಂದು ಮಗಳಗಲ್ಲ ಹಿಡಿದು ಕೇಳಿದರು. ನಾನೇನೇ ಹೇಳಿದರೂ ಮಾಡ್ತೀರಾ? ಆಸೆ ಕಂಗಳಿಂದ ಕೇಳಿದಳು. ಹ್ಞೂ ಎಂಬಂತೆ ತಲೆ ಅಲ್ಲಾಡಿಸಿದರು. ಯಾವುದಾದರೂ ಬಟ್ಟೆನೋ ಇನ್ಯಾವುದಾದರೂ ವಸ್ತುವನ್ನೋ ಬೇಡಿಕೆ ಇಡುತ್ತಾಳೆ ಮಗಳು ಎಂದು ಅವಳ ಮಾತಿಗೆ ಹೂ ಹುಟ್ಟಿದರು. ಪಪ್ಪ, ಅದು ನೀವು ಮಧುನ ಈ ಮನೆಯಿಂದ ಹೊರಗೆ ಕಳುಹಿಸಿ, ಯಾವುದಾದ್ರೂ PGನೋ ಅಥವಾ ಹಾಸ್ಟೆಲ್ಗೆ ಸೇರಿಸಿ ಎಂದು ಮಗಳ ಮಾತಿನ ಮನಸ್ಸಿಗೆ ಬೇಸರ ಉಂಟು ಮಾಡಿದರು ಅಂಕಿತಾ. ನನಗೆ ಮದುವೆ PGಗೋ ಹಾಸ್ಟೆಲ್ಗೂ ಕಳಿಸೋಕೆ ಇಷ್ಟವಿಲ್ಲ. ಅದನ್ನು ಬಿಟ್ಟು ಬೇರೆ ಏನೇ ಕೇಳಿದರೂ ನಾನು ಮಾಡುತ್ತೇನೆ ಎಂದ ಅಪ್ಪನನ್ನು ನೋಡಿ, ಅವಳು ನನ್ನ ರೂಮ್ನಲ್ಲಿ ಇರಬಾರದು, ಹಾಗೆ ಅವಳನ್ನು ನಾನು ಸೇರೋ ಕಾಲೇಜ್ಗೆ ಸೇರಿಸಬಾರದು, ಹಾಗೆ ಅವಳನ್ನು ಯಾವುದೇ ದೊಡ್ಡ ಕಾಲೇಜಿಗೂ ಸೇರಿಸಬಾರದು, ಅವಳ ವಿಷಯಕ್ಕೆ ನನ್ನ ಯಾವತ್ತೂ ಬೈಬಾರ್ದು ಎಂದ ಮಗಳ ಮಾತಿಗೆ ಅಸಮಾಧಾನದಿಂದ ಅಂಕಿತಾ, ತುಂಬ ಅತಿಯಾಯಿತು ನಿಂದು. ಈ ಮನೆಯಲ್ಲಿ ಇರೋದಕ್ಕೆ ಅವಳಿಗೂ ಹಕ್ಕಿದೆ ಎನ್ನೋದನ್ನು ಮರಿಬೇಡ. ಈ ಆಸ್ತಿಯಲ್ಲಿ ಅವಳಿಗೂ ಪಾಲಿದೆ. ಅವಳ ಓದು ಮುಗಿದು ಮದುವೆ ಆಗುವವರೆಗೂ ಈ ಮನೆಯಲ್ಲೇ ಇರುತ್ತಾಳೆ. ಇನ್ಮೇಲೆ ಅವಳು ಬೇರೆ ರೂಮ್ನಲ್ಲಿ ಇರುತ್ತಾಳೆ. ಅವಳ ವಿಷಯಕ್ಕೆ ನೀನು ಯಾವತ್ತೂ ಬೈಯಲ್ಲ, ಸರಿನಾ ಪುಟ್ಟ ಎಂದಾಗ ಒಲ್ಲದ ಮನಸ್ಸಿನಲ್ಲೇ ಸರಿ ಎಂದಳು. ರೀ, ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ. ಯಾವುದರ ಹಾಸ್ಟೆಲಿರೋ ಕಾಲೇಜ್ಗೆ ಸೇರಿಸೋಣ. ಸುಮ್ಮನೆ ಮಕ್ಕಳ ಮನಸ್ಸಿನಲ್ಲಿ ಮತ್ಸರ ಬೆಳೆಸೋದು ಬೇಡ. ಈಗ ಎಷ್ಟೊಂದು ಜನ ಹುಡುಗಿಯರು ಹಾಸ್ಟೆಲ್ನಿದ್ದು ಓದುತ್ತಿಲ್ವಾ? ಹಾಗೆ ಮಧುನು ಓದುತ್ತಾಳೆ. ಸರಿತಾ, ಏನು ಹೇಳ್ತಿದ್ದೀಯಾ ನೀನು? ನನಗೆ ಯಾಕೆ ಮಧುನ ಮನೆಯಲ್ಲಿ ಇರಬೇಕೆಂದು ಹೇಳುತ್ತಿದ್ದೇನೆ ಗೊತ್ತಾ? ಆ ನಾಗೇಶ ಆಸ್ತಿಗೋಸ್ಕರ ಮಧುನ ಮದುವೆ ಮಾಡಿಕೊಳ್ಳೋಕೆ ಕಾಯ್ತಿದ್ದಾನೆ. ಆದ್ದರಿಂದ ನಾನು ಮಧುನ ಎಲ್ಲೂ ಕಳಿಸೋಲ್ಲ. ಅಂಕಿತಾಗೆ ಬುದ್ಧಿ ಹೇಳು ಎಂದು ಹೊರಗೆ ಹೋದರು. ಅಂಕಿತಾ, ಯಾಕೆ ನೀನು ಈ ರೀತಿ ವರ್ತಿಸುತ್ತಿದ್ದೀಯಾ? ಈ ಸಣ್ಣ ವಿಷಯಕ್ಕೆ ಮಧುನ ಮೇಲೆ ಕೋಪ ಮಾಡಿಕೊಂಡಿದ್ದೀಯಾ? ನನಗೆ ನೀನೊಬ್ಬಳೇ ಮಗಳಿದ್ದಿದ್ದರೆ ನೀನು ಹೇಳಿದ ತಕ್ಷಣ ಅವಳನ್ನು ಮನೆಗೆ ಹೊರಗಿಂದ ಕಳಿಸುತ್ತಿದ್ದೇನಾ? ಅವಳು ನಿನ್ನ ತಂಗಿನೋ ಅಕ್ಕನೋ ಆಗಿದ್ದರೆ ನೀನು ಹೀಗೆ ಹೇಳುತ್ತಿದ್ದೀಯಾ? ಮೊದಲು ಮನಸ್ಸಿನಿಂದ ಮತ್ಸರವನ್ನೆಲ್ಲ ತೆಗೆದುಹಾಕು. ಇಲ್ಲದಿದ್ದರೆ ಇದೇ ಮತ್ಸರ ನಮ್ಮ ಜೀವನವನ್ನು ಸರ್ವನಾಶ ಮಾಡಿಬಿಡುತ್ತದೆ. ಮುಂದೊಂದು ದಿನ ನಿನಗೆ ತಿಳಿಯುತ್ತದೆ, ಒಬ್ಬರಿಗೆ ಕೇಡು ಬಯಸಿದರೆ ಮುಂದೆ ನಮಗೆ ವಿಧಿನೇ ಪಾಠ ಕಲಿಸುತ್ತದೆ ಎಂಬುದನ್ನು. ನಾನು ಹೇಳಿದ್ದು ಅರ್ಥವಾಯಿತು ತಾನೇ? ಬಾ ಊಟಕ್ಕೆ ಎಂದು ಹೋದ ಅಮ್ಮನನ್ನು ನೋಡಿ, ನಾನು ತಪ್ಪು ಮಾಡುತ್ತಿದ್ದೇನಾ? ಇಲ್ಲ, ನಾನೇನು ತಪ್ಪು ಮಾಡುತ್ತಿಲ್ಲ. ಎಲ್ಲ ಆ ಮಧುವಿಂದಾನೆ. ಅವಳು ಬರೋದಕ್ಕೂ ಮುಂಚೆ ಅಪ್ಪ ಅಮ್ಮ ನನ್ನ ಒಂದು ಮಾತು ಬೈತಿರಲಿಲ್ಲ. ಆದರೆ ಈಗ ನಾನು ಕೆಟ್ಟವಳಾಗಿದ್ದೀನಿ. ಏನೇ ಆದರೂ ಇನ್ನು ಮುಂದೆ ಅವಳು ನನ್ನ ರೂಮ್ನಲ್ಲಿ ಇರಲ್ವಲ್ಲ, ಅಷ್ಟು ಸಾಕು ನನಗೆ ಎಂದುಕೊಂಡು ಊಟಕ್ಕೆ ಹೊರಟರು. ಮನೆಯವರೆಲ್ಲ ಅಸಮಾಧಾನದಿದ್ದರು. ಮಧುವನ್ನು ಮನೆಯಲ್ಲೇ ಇರಿಸಿಕೊಂಡರು. ವೀರಭದ್ರಯ್ಯನವರು
ಅವಳನ್ನು ನ್ಯಾಷನಲ್ ಕಾಲೇಜಿನಲ್ಲಿ BComಗೆ ಸೇರಿಸಿದ್ದರು. ವರ್ಗಾವಣೆ ಪತ್ರ ತರುವುದಕ್ಕೆಂದು ಒಂದು ಬಾರಿ ಊರಿಗೆ ಹೋಗಿ ಬಂದಿದ್ದಳು ಮಧುರ. ಊರಿಗೆ ಹೋಗಿ ಬಂದಾಗಿನಿಂದ ಅಜ್ಜಿಯ ನೆನಪು ಅತಿಯಾಗಿ ಕಾಡಿ ಒಂದು ವಾರ ಟೈಫಾಯ್ಡ್ನಿಂದ ಬಳಲಿದಳು. ಟೈಫಾಯ್ಡ್ನಿಂದ ಹುಷಾರಾಗುವಷ್ಟರಲ್ಲಿ ಕಾಲೇಜು ಶುರುವಾಗಿ ಒಂದು ವಾರವಾಗಿತ್ತು. ಮೊದಲ ದಿನ ಬೆಂಗಳೂರಿನಲ್ಲಿ ಕಾಲೇಜಿಗೆ ಹೋಗುತ್ತಿದ್ದರಿಂದ ಸ್ವಲ್ಪ ಭಯವಾಗಿತ್ತು ಅವಳಿಗೆ. ಬೆಳಗ್ಗೆ ಎದ್ದು ರೆಡಿಯಾಗಿ ಗಣೇಶ ಎಲ್ಲದೂ ಒಳ್ಳೆಯದು ಮಾಡು ಎಂದು ದೇವರ ಬಳಿ ಬೇಡಿ ಹೊರಬಂದಳು. ಮಧು, ಇವತ್ತು ನಿನ್ನ ಕಾರ್ತಿಕ್ ಕರೆದುಕೊಂಡು ಹೋಗಿ ಕಾಲೇಜ್ ಹತ್ತಿರ ಬಿಡುತ್ತಾನೆ. ನಾಳೆಯಿಂದ ನೀನು ಕಾಲೇಜಿಗೆ ಹೋಗಬೇಕು. ಮನೆಯಿಂದ ಹೇಗೆ ಹೋಗೋದು ಎಂದು ತಿಳಿದುಕೋ. ಸರಿ ದೊಡ್ಡಪ್ಪ ಎಂದು ಎಲ್ಲರಿಗೂ ತಿಳಿಸಿ ಕಾರ್ತಿಕ್ ಜೊತೆ ಕಾಲೇಜಿಗೆ ಬಂದಳು. ಕಾರ್ತಿಕ್ ತಿಳಿಸಿ ಗೇಟು ದಾಟಿ ಒಳಬಂದವಳ ಕಾಲುಗಳು ನಡುಗಲು ಶುರು ಮಾಡಿದವು. ಮನಸ್ಸಿಗೆ ಧೈರ್ಯ ತುಂಬಿಕೊಂಡು ಕ್ಲಾಸ್ ರೂಮ್ಗೆ ಬಂದಳು. ಕ್ಲಾಸ್ ರೂಮ್ ಅಡಿ ಇಟ್ಟವಳ ನೋಡಿ ಗದ್ದಲದಿಂದ ಕೂಡಿದ್ದ ಕ್ಲಾಸ್ ರೂಮ್ ತಕ್ಷಣ ಮಾತ್ರದಲ್ಲಿ ನಿಶ್ಶಬ್ದವಾಯಿತು. ಕೊನೆಯ ಬೆಂಚಿನಲ್ಲಿ ಕುಳಿತಿದ್ದ ಹುಡುಗ ಇವಳ ಕಾಲ್ಗೆಜ್ಜೆ ಶಬ್ದ ಕೇಳಿ ಫ್ರಾಕು ಹೊಕ್ಕಿಂಡು ಬಂದ್ಲು. ನಾಗವಲ್ಲಿ ಎಂದವನನ್ನು ನೋಡಿ ಇನ್ನೊಬ್ಬ, ಫ್ರಾಕ್ ಅಲ್ಲ ಕಣೋ, ಚೂಡಿದಾರ್ ಹಾಕಿದೆ ನಾಗವಲ್ಲಿ ಎಂದವನ ಮಾತಿಗೆ ಕ್ಲಾಸ್ನ ಒಳಗಿದ್ದವರೆಲ್ಲ ಅವಳನ್ನು ನೋಡಿ ನಕ್ಕರು. ಎಲ್ಲರ ನಗು ಕಿವಿಗೆ ಅಪ್ಪಳಿಸಿದ ಕ್ಷಣ ಅವಮಾನದಿಂದ ಅವಳ ಕಣ್ಣಲ್ಲಿ ನೀರು ಬಂತು. ಒಂದು ಕ್ಷಣ ಓದು ಬೇಡ ಏನೂ ಬೇಡ, ಕ್ಲಾಸ್ ಬಿಟ್ಟು ಓಡಿ ಹೋಗಿಬಿಡೋಣ ಎಂದುಕೊಂಡವಳು ತನ್ನ ಪರಿಸ್ಥಿತಿಯನ್ನು ನೆನೆಸಿಕೊಂಡವಳಿಗೆ ಭವಿಷ್ಯದಲ್ಲಿ ವಿದ್ಯೆ ತುಂಬ ಮುಖ್ಯವೆಂದು ಅವಮಾನವನ್ನು ಸಹಿಸಿಕೊಂಡು ಕೊನೆಯ ಬೆಂಚು ಒಂದು ಖಾಲಿ ಇದೆ ಎಂದು ಹೋಗಿ ತಾನೊಬ್ಬಳೇ ಕುಳಿತುಕೊಂಡಳು. ಕ್ಲಾಸ್ಗೆ ಬಂದ ಲೆಕ್ಚರರ್ ನೋಡಿ ಎಲ್ಲರೂ ನಿಶ್ಶಬ್ದರಾದರು. ಇನ್ನೇನು ಕ್ಲಾಸ್ ಶುರು ಮಾಡಬೇಕು ಎನ್ನುವಾಗಲೇ ಮೇ ಐ ಕಮಿನ್ ಸರ್ ಎಂಬ ಸ್ವರಕ್ಕೆ ಎಲ್ಲರೂ ಬಾಗಿಲಡೆ ತಿರುಗಿದರು. ಏನು ನಿಮ್ಗೊಂಚೂರು ಟೈಮ್ ಸೆನ್ಸ್ ಇಲ್ವಾ? ಕ್ಲಾಸ್ ಸ್ಟಾರ್ಟ್ ಆಗಿ 10 ನಿಮಿಷವಾಗಿದೆ, ಇವಾಗ ಬರ್ತಿದ್ದೀರಾ? ಇನ್ನೊಂದು ಸರ್ತಿ ಲೇಟಾಗಿ ಬಂದರೆ ಕ್ಲಾಸ್ಗೆ ಸೇರಿಸಲ್ಲ, ಬನ್ನಿ ಒಳಗೆ ಎಂದು ಗಡಸಾಗಿ ಲೆಕ್ಚರರ್ ಹೇಳಿದರು. ಸರ್, ಅದು ಟ್ರಾಫಿಕ್ ಎಂದವಳ ನೋಡಿ. ಟ್ರಾಫಿಕ್ ಸಮಸ್ಯೆ ಇಡೀ ಬೆಂಗಳೂರಿನ ಜನಕ್ಕೆ ಇದ್ದಿದೆ, ನಮಗೆ ಮಾತ್ರ ಅಲ್ಲ, ಬನ್ನಿ ಒಳಗೆ, ಇದೇ ಲಾಸ್ಟ್ ಚಾನ್ಸ್ ಎಂದು ಲೆಕ್ಚರರ್ ನೋಡಿ. ಛೆ, ಬೆಳಗ್ಗೆನೇ ಈ ಬಾಂಡ್ಲಿ ಕೈಯಲ್ಲಿ ಬೈಸ್ಕೊಂಡಿದ್ದಾಯಿತು ಎಂದು ಕೊನೆ ಬೆಂಚಿನಲ್ಲಿ ಬಂದಳು. ಬೆಂಚಿನಲ್ಲಿ ಕುಳಿತಿದ್ದ ಮಧುರಾಳನ್ನು ನೋಡಿ ಹಾಯ್, ಐ ಆಮ್ ವೈಷ್ಣವಿ ಎಂದು ಮಧುರಾಳನ ಬಳಿ ಪರಿಚಯಿಸಿಕೊಂಡವಳನ್ನು ನೋಡಿ ಲೆಕ್ಚರ್, ಏನು ರೀ ಬಂದಿರೋದೇ ಲೇಟಾಗಿ, ಅದರಲ್ಲಿ ಮಾತನಾಡುತ್ತಾ ಬೇರೆ ಕುಳಿತಿದ್ದೀರಾ? ಪಾಠ ಕೇಳೋಕೆ ಆಸಕ್ತಿ ಇಲ್ಲ ಎಂದರೆ ಎದ್ದು ಹೊರಗೆ ಹೋಗಿ ಎಂದ ಸರ್ನ ನೋಡಿ ಸಾರಿ ಸರ್ ಎಂದು ಮುಖ ಸಿಂಡರಿಸಿದಳು. ಕ್ಲಾಸ್ ಮುಗಿದ ನಂತರ ಮತ್ತೊಮ್ಮೆ ತನ್ನನ್ನು ಪರಿಚಯಿಸಿಕೊಂಡಳು. ಹಾಯ್, ಐ ಆಮ್ ವೈಷ್ಣವಿ ಎಂದು ಕಿರುನಗೆ ಸೂಸಿದಳು. ಹಾಯ್, ನಾನು ಮಧುರ ಎಂದು ತನ್ನ ಹೆಸರನ್ನಷ್ಟೇ ಹೇಳಿ ಸುಮ್ಮನಾದವಳನ್ನು ನೋಡಿ ತಾನು ಸುಮ್ಮನಾದಳು. ಅತಿಯಾದ ಸ್ನೇಹ ಒಳ್ಳೆಯದಲ್ಲ ಎನ್ನುವುದು ಅವಳ ಅಭಿಪ್ರಾಯ. ತನ್ನಜ್ಜಿ ಪ್ರೀತಿಯಿಂದ ಕೊಡಿಸಿದ ಕಾಲ್ಗೆಜ್ಜೆಯನ್ನು ತೆಗೆಯುವಾಗ ಅವಳ ಅಪ್ಪಣೆ ಕೇಳದೆ ಕೆಳಗುರುಳಿದವು ಕಣ್ಣೀರು. ಮಧು ಈ ಕಾಲ್ಗೆಜ್ಜೆ ಹಾಕಿಕೊಂಡು ಮನೆಯಲ್ಲಿ ಓಡಾಡುತ್ತಿದ್ದರೆ ಸಪ್ತ ಸ್ವರಗಳು ಕೇಳಿದಂತಿರುತ್ತದೆ ನನ್ನ ಕಿವಿಗೆ ಎಂದು ತನ್ನ ತಲೆ ಸವರುತ್ತಿದ್ದ ಅಜ್ಜಿಯನ್ನು ನೆನಪಿಸಿಕೊಂಡು, ಅಜ್ಜಿ, ನನ್ನನ್ನು ಕ್ಷಮಿಸಿಬಿಡು, ನೀನು ಕೊಡಿಸಿದ ಕಾಲ್ಗೆಜ್ಜೆ ತೆಗೆದು ಬಿಟ್ಟೆ, ಕಾಲೇಜಿನಲ್ಲಿ ಎಲ್ಲ ಹಾಕಿಕೊಂಡು ನಕ್ಕು ಬಿಟ್ಟರು ಎಂದು ತನ್ನ ಕಣ್ಣಲ್ಲಿ ಚಿಮ್ಮಿದ ನೀರನ್ನು ಒರೆಸಿಕೊಂಡಳು. ಆಗಲೇ ಒಂದು ಸೆಮಿಸ್ಟರ್ ಮುಗಿಯುವ ಹಂತಕ್ಕೆ ಬಂದಿತ್ತು. ಒಂದು ದಿನ ಕಾಲೇಜಿನ ಕಾರಿಡಾರ್ನಲ್ಲಿ ಏಕಾಏಕಿ ರಪ್ಪೆಂದು ಬಿದ್ದಳು ವೈಷ್ಣವಿ. ಬಾಯಿಂದ ಜೊಲ್ಲು ಬರಲು ಶುರುವಾಯಿತು. ಎಲ್ಲರೂ ಅಯ್ಯೋ ಇವಳಿಗೆ ಪಿಟ್ಸು ಬಂದಿದೆ ಎನ್ನುತ್ತಿದ್ದರು. ಯಾರೆಂದು ನೋಡಿದ ಮಧುಗೆ ಶಾಕ್ ಆಗಿತ್ತು. ತಕ್ಷಣ ತನ್ನ ಕೈಯಲ್ಲಿದ್ದ ಕರವಸ್ತ್ರವನ್ನು ತೆಗೆದು ವೈಷ್ಣವಿಯ ಬಾಯಿಗಿಟ್ಟಳು. ನಾಲಿಗೆ ಕಚ್ಚಿಕೊಳ್ಳದಿರಲು ಕೈಗೆ ಕಬ್ಬಿಣವನ್ನು ಕಟ್ಟು ಕೈ ಮತ್ತು ಕಾಲುಗಳನ್ನು ಉಜ್ಜತೊಡಗಿದಳು. ಸ್ವಲ್ಪ ಸಮಯದ ನಂತರ ಎಚ್ಚರವಾದ ವೈಷ್ಣವಿ ಸುತ್ತಲೂ ನೋಡಿದಳು. ಅವಳ ಎದುರಿಗೆ ಕೂತಿದ್ದ ಮಧುರಾಳನ್ನು ನೋಡಿದವಳ ಬೆನ್ನನ್ನು ಸವರಿ ತನ್ನ ಪಾಡಿಗೆ ತಾನು ಮನೆಗೆ ಹೋದಳು ಮಧುರ. ಮರುದಿನ ಬೆಳಗ್ಗೆ ಕಾಲೇಜ್ಗೆ ಬಂದವಳಿಗೆ ತನಗಾಗಿ ಕಾಯುತ್ತಿದ್ದ ವೈಷ್ಣವಿ ಎದುರುಗೊಂಡಳು. ಅವಳನ್ನು ನೋಡಿ ಕಿರುನಗೆ ಸೂಸಿ ಹೊರಟವಳಿಗೆ ಮಧು ಎಂಬ ಸ್ವರಕ್ಕೆ ಹಿಂದಿರುಗಿದಳು. ಥ್ಯಾಂಕ್ಸ್, ನಿನ್ನೆ ನೀನು ನನಗೆ ಸಹಾಯ ಮಾಡಿದ್ದಕ್ಕೆ. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ವೈಷ್ಣವಿ, ನಿನ್ನ ಜಾಗದಲ್ಲಿ ಯಾರೇ ಇದ್ದರೂ ನಾನು ಸಹಾಯ ಮಾಡುತ್ತಿದ್ದೆ. ಮಧು ಮುಂದೆ ನಾವಿಬ್ಬರು ಸ್ನೇಹಿತರಾಗೋಣವೇ ಎಂದು ಸ್ನೇಹ ಹಸ್ತ ಚಾಚಿದ ವೈಷ್ಣವಿಗೆ ಸಿಹಿಯಾದ ಬೇಡಿಕೆಗೆ ಸರಿ ಎಂದು ಸಮ್ಮತಿಸಿದಳು ಮಧುರ. ಅಲ್ಲಿಂದ ಶುರುವಾಯಿತು ಅವರಿಬ್ಬರ ಸ್ನೇಹ. ಅನುರೂಪವಾಗಿತ್ತು. ಇಬ್ಬರು ಒಂದೇ ನೌಕೆಯ ಪಯಣಿಗರಾಗಿದ್ದರು. ತಂದೆ ತಾಯಿ ಇದ್ದು ಅವರ ಪ್ರೀತಿ ಇಲ್ಲದೆ ಬೆಳೆದ ವೈಷ್ಣವಿಗೆ ಮಧು ತಾಯಿಯ ಪ್ರೀತಿ ತೋರಿಸಿದರೆ, ತಾಯಿ ಇಲ್ಲದ ಮಧುಗೆ ತಾಯಿಯಂತೆ ಪ್ರೀತಿ ತೋರಿಸಿದಳು ವೈಷ್ಣವಿ. ಇಬ್ಬರ ಗುಣದಲ್ಲೂ ಅಜಗಜಾಂತರ ವ್ಯತ್ಯಾಸವಿದ್ದರೂ ಇಬ್ಬರ ಸ್ನೇಹಕ್ಕೆ ಯಾವ ತೊಂದರೆಯಾಗಲಿಲ್ಲ. ವೈಷ್ಣವಿ ಹಿಂದೆ ದುಡ್ಡಿಗಾಗಿ ಬರುತ್ತಿದ್ದ ಸ್ನೇಹಿತರ ಪೈಕಿ ಮಧುರ ಭಿನ್ನವಾಗಿ ಕಂಡಳು. ವೈಷ್ಣವಿಯ ಸಹವಾಸದಿಂದ ಮೊದಲ ಬಾರಿಗೆ ಬ್ಯೂಟಿ ಪಾರ್ಲರ್ಗೆ ಹೆಜ್ಜೆ ಇಟ್ಟಳು ಮಧುರ. ಮಾರುದ್ದ ಇದ್ದ ಕೂದಲಿಗೆ ಕತ್ತರಿ ಬಿತ್ತು. ಅಸ್ತವ್ಯಸ್ತವಾಗಿದ್ದ ಹುಬ್ಬಿಗೆ ಒಂದು ಆಕಾರ ಬಂದಿತ್ತು. ಮಾಲ್, ಸಿನಿಮಾ, ಹೋಟೆಲ್ ಎಂದು ಒಂದು ಹಂತಕ್ಕೆ ಬೆಂಗಳೂರನ್ನು ನೋಡಿದ್ದಳು ಮಧುರ. ವೈಷ್ಣವಿಯ ದಯೆಯಿಂದ ಅಪ್ಪಟ ಬೆಂಗಳೂರಿನ ಹುಡುಗಿಯಾಗಿದ್ದಳು ಮಧುರ. ಮಧುರಾಳದ ಬದಲಾವಣೆಯನ್ನು ಗಮನಿಸಿದ ಅಂಕಿತಾ ಏನೂ ಮಾತನಾಡದೆ ಸುಮ್ಮನಾದಳು.
ಮೊದಲು ಸುಮ್ಮನಿದ್ದ ದೊಡ್ಡಮ್ಮ ಸರಿತಾ ತನ್ನ ವರಸೆಯನ್ನು ತೋರಿಸಲು ಶುರು ಮಾಡಿದರು. ಎಲ್ಲ ಕೆಲಸ ಮುಗಿಸಿ ಕಾಲೇಜ್ಗೆ ಹೋಗಬೇಕಿತ್ತು. ಕಾಲೇಜ್ ಮುಗಿಸಿ ಬಂದ ಮಿಕ್ಕ ಕೆಲಸವನ್ನು ಮಾಡಬೇಕಿತ್ತು. ಕೆಲಸ ಮಾಡದಿದ್ದರೆ ಬಿಟ್ಟಿ ತಿನ್ನಲು ಬಂದು ಬಿಡುತ್ತಾರೆ ಎಂಬ ದೊಡ್ಡಮ್ಮನ ಕೊಂಕು ಮಾತು ಕೇಳಲು ಇಷ್ಟವಿಲ್ಲದೆ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಮಧುರ. ಕಾರ್ತಿಕ್ಗೆ ವಿನುತಾ ಎಂಬ ಹುಡುಗಿಯ ಜೊತೆ ಮದುವೆ ಮಾಡಿದರು. ವಿನುತಾಳನ್ನು ಮದುವೆಯಾಗಿ ಬಂದಿದ್ದೆ. ಮನೆಯ ವಾತಾವರಣವೇ ಬದಲಾಗಿತ್ತು. ಪ್ರತಿಯೊಂದಕ್ಕೂ ಕೊಂಕು ಹುಡುಕಿ ಹೀಯಾಳಿಸಿ ಮಾತನಾಡುತ್ತಿದ್ದಳು ವಿನುತಾ. ಕಾರ್ತಿಕ್ ಹೊಸ ಬಿಸ್ನೆಸ್ ಶುರು ಮಾಡುತ್ತೇನೆಂದು ಹಣ ಹೂಡಿಕೆ ಮಾಡಿ ಕೈ ಸುಟ್ಟುಕೊಂಡಿದ್ದ. ಇದ್ದ ಬದ್ದ ಹಣವನ್ನೆಲ್ಲ ಕಳೆದುಕೊಂಡು ಮನೆಯನ್ನ ಪಾತ್ರ ಉಳಿಸಿದ್ದ. ದುಡ್ಡನ್ನ ನೀರಿನಂತೆ ಖರ್ಚು ಮಾಡುತ್ತಿದ್ದ ಅಂಕಿತಾಳಿಗೆ ಹಣದ ಮೌಲ್ಯ ತಿಳಿಯತೊಡಗಿತ್ತು. ದೊಡ್ಡಪ್ಪ ವೀರಭದ್ರಯ್ಯನವರ ಸಂಬಳವೊಂದೇ ಆಧಾರವಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ತಾನು MBA ಓದಬೇಕೆನ್ನುವುದು ಸ್ವಾರ್ಥವಾಗುತ್ತದೆ ಎಂದು BCom ಮುಗಿಸಿ MBA ಮಾಡಬೇಕೆನ್ನುವ ಆಸೆಗೆ ಕೊಳ್ಳಿಯಿಟ್ಟು MComಗೆ ಸೇರುವುದಾಗಿ ತಿಳಿಸಿದಳು. ಮಧು, ಏನು ಹೇಳ್ತಿದ್ದೀಯಾ? ನಿನಗೆ IIMನಲ್ಲಿ MBA ಮಾಡಬೇಕೆನ್ನುವ ಆಸೆ ಇತ್ತು ತಾನೇ? ಈಗ ನೋಡಿದರೆ MCom ಮಾಡುತ್ತೀನಿ ಎನ್ನುತ್ತಿದ್ದೀಯಲ್ಲ. CAT ಎಕ್ಸಾಮ್ ತೆಗೆದುಕೊಳ್ಳಲು ನೀನೆಷ್ಟು ಬುಕ್ ರೆಫರ್ ಮಾಡಿದ್ದೆ, ಅದಕ್ಕೋಸ್ಕರ ನೀನೆಷ್ಟು ಶ್ರಮ ಪಟ್ಟಿದ್ದೆ. ನಿನ್ನ ಎಲ್ಲ ಶ್ರಮ ಸಂಘರ್ಷಗಳು ಹೊಳೆಯಲ್ಲಿ ಹುಣಸೆಯನ್ನು ಕಿವಿಸಿದಂತೆ ಮಾಡುತ್ತಿದ್ದೀಯಲ್ಲ ಮಧು ಸಂಕಟದಿಂದ ಹೇಳಿದಳು. ಹೌದು ವೈಶು, ಆದರೆ ನಾನೇನು ಮಾಡುವ ಸ್ಥಿತಿಯಲ್ಲಿಲ್ಲ. ಆಸೆ ಪಟ್ಟದ್ದೆಲ್ಲ ನೆರವೇರುತ್ತದಾ ಹೇಳು? ಚಿಕ್ಕ ವಯಸ್ಸಿನಿಂದಲೂ ಬಾನಿನಲ್ಲಿ ಕಾಣುತ್ತಿದ್ದ ತಾರೆಗಳನ್ನು ನೋಡಿ ಬೆಳೆದ ನಾನು ಅದು ಕೈಗೆ ಸಿಗುತ್ತದೆ ಎನ್ನೋ ಭ್ರಮೆಯಲ್ಲಿದ್ದೆ. ಆದರೆ ಅದು ನಿಲುಕದು ಎಂದು ತಿಳಿಯಲು ನಾನು ಇಷ್ಟು ದೊಡ್ಡವಳಾಗಬೇಕಿತ್ತು. IIMನಲ್ಲಿ ಸೀಟು ಸಿಕ್ಕರೂ ಲಕ್ಷಾನುಗಟ್ಟಲೆ ವಹಿಸಿ ಓದಿಸುವವರು ಯಾರೂ ಇಲ್ಲ ವೈಶು ನನಗೆ. ನಾನಿರೋದು ಬೇರೆಯವರ ಹಂಗಿನ ಮನೆಯಲ್ಲಿ. ನನ್ನಿಂದ ಅವರಿಗೆ ತೊಂದರೆ ಆಗಬಾರದಲ್ವಾ ಎಂದು ವಿಷಾದವಾಗಿ ನಗೆಯರಳಿಸಿದ ಗೆಳತಿಯನ್ನು ನೋಡಿ, ಮಧು, ನಾನು ನಿನಗೆ ಹಣದ ಸಹಾಯ ಮಾಡ್ತೀನಿ ಕಣೆ. ನೀನು ದೊಡ್ಡ ಹುದ್ದೆಯಲ್ಲಿ ನಿಲ್ಲಬೇಕು. ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ ಎಂದು MBA ಮಾಡು. ಒಳ್ಳೆಯ ಕೆಲಸ ಸಿಕ್ಕ ಮೇಲೆ ನನಗೆ ಹಣ ಹಿಂದಿರುಗಿಸಿದರೆ ಆಯಿತು ಎಂದಳು ಆಸೆ ಕಂಗಳಿಂದ. ಮಧು ಎದ್ದು ತನ್ನ ಬಳಿ ಹಣದ ಸಹಾಯ ಯಾಚಿಸುವುದಿಲ್ಲ ಎಂದು ತಿಳಿದಿದ್ದರು. ಇಲ್ಲ ವೈಶು, ನಮ್ಮಿಬ್ಬರ ಸ್ನೇಹದ ಮತ್ತೆ ಹಣದ ವಿಷಯ ಯಾವತ್ತೂ ಬರಬಾರದು. ನಾನು ಕೆಲಸಕ್ಕೆ ಹೋಗಬೇಕು ಎಂದು ನಿರ್ಧಾರ ಮಾಡಿದ್ದೆ. ಆದರೆ ದೊಡ್ಡಪ್ಪ ಮುಂದೆ ಓದು ಎಂದು ಬಲವಂತ ಮಾಡಿದರು. ಅದಕ್ಕೆ ನಾನು MCom ಮಾಡ್ತಿರೋದು ಎಂದು ಕೇವಲವಾಗಿ ನಕ್ಕ ಮಧುಳನ್ನು ನೋಡಿ, ನಿನ್ನಲ್ಲಿ ಇರೋ ಸ್ವಾಭಿಮಾನ ನಾನು ತುಂಬ ಗೌರವಿಸುತ್ತೇನೆ ಮಧು, ಆದರೆ ದುರಾಭಿಮಾನವನ್ನಲ್ಲ. ಆ ವಿದ್ಯೆ ಯಾರೊಂದಿಗೂ ಹಂಗಿನಲ್ಲಿ ಪಡೆಯಬಾರದು ವೈಶು ದಿಗಂತದತ್ತ ನೋಟವಿಟ್ಟು ಹೇಳಿದಳು. ನಾನು ನಿನಗೆ ಬೇರೆಯವರ ಎಂದು ಮುಖ ಊದಿಸಿಕೊಂಡಳ ಮುಖವನ್ನು ತನ್ನೆಡೆಗೆ ತಿರುಗಿಸಿಕೊಂಡು, ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತೆಣಿದೆಂದಿತು ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎನ್ನೋ ವಚನ ಸಾಲಿನಂತೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ನಾವು ಗೆಳೆತನದ ಬಂದಿಯಾಗಿರುವುದು. ನೀನು ಯಾವತ್ತೂ ನನಗೆ ದೂರದವಳಲ್ಲ ವೈಶು, ಹತ್ತಿರದವಳು. ಈ ಜನ್ಮದಲ್ಲಿ ನಿನ್ನಷ್ಟು ಹತ್ತಿರದವಳು ಯಾರೂ ಇಲ್ಲ ನನಗೆ. ತನ್ನ ಗಲ್ಲವಿಡಿದು ನಿಷ್ಕಲ್ಮಶ ಹೃದಯದಿಂದ ಮುಗ್ಧವಾಗಿ ನುಡಿದ ಗೆಳತಿಯ ಮಾತಿಗೆ ಹೃದಯ ತುಂಬಿ ಬಂತು ವೈಷ್ಣವಿಗೆ. ಯಾವ ನಿರೀಕ್ಷೆಯೂ ಇಲ್ಲದೆ ತನ್ನ ಅಮೃತದಂತಹ ಪ್ರೀತಿ ನೀಡುತ್ತಿರುವುದಕ್ಕಾಗಿ ಅವಳಿಗೆ ತಿಳಿದಿದೆ ಮಧು ಎಷ್ಟೋ ಕೋಮಲವೋ ಅಷ್ಟೋ ಕಠೋರಳು. ಒಮ್ಮೆ ತೆಗೆದುಕೊಂಡ ನಿರ್ಧಾರದಿಂದ ಎಂದು ಹೊರಬರಲಾಳಳು ಎಂದು ಆ ಸಂಗತಿಯನ್ನು ಅವಳೊಂದಿಗೆ 3 ವರ್ಷದ ಒಡನಾಟದಲ್ಲಿ ಬಲ್ಲಳು. ನಮ್ಮ ಮನೆಯಲ್ಲಿ ಅಪ್ಪ ಜೈನ್ ಕಾಲೇಜಿನಲ್ಲಿ MBA ಮಾಡು ಎಂದು ಬಲವಂತ ಮಾಡುತ್ತಿದ್ದಾರೆ. ಆದರೆ ನನಗೆ ನಿನ್ನ ಬಿಟ್ಟು ಹೇಗಿರಲಿ ಮಧು ಎಂದು ಕಣ್ಣೀರಾದ ಗೆಳತಿಯನ್ನು ನೋಡಿ, ಅಯ್ಯೋ ದೇವರೇ, ವೈಶು ಅಳುತ್ತಿದ್ದಾಳೆ. ಇವತ್ತು ಸೂರ್ಯ ಪಕ್ಕ ಪೂರ್ವದಲ್ಲೇ ಹುಟ್ಟಿದ್ದಾನೆ ತಾನೆ ಎಂದು ಜೋಡಿಸಿದ ಮಧುವನ್ನು ನೋಡಿ, ಅದೇ ನನಗೂ ಅನುಮಾನ. ಈ ಮೂಗಿ ಇವತ್ತು ಇಷ್ಟೊಂದು ಮಾತನಾಡುತ್ತಿದ್ದಾಳಲ್ಲ ಎಂದು ಚುರುಕು ಮುಟ್ಟಿಸಿದಳು ವೈಷ್ಣವಿ. ಸರಿ ಬಿಡಮ್ಮ, ನಿನ್ನ ಮಾತಿನಲ್ಲಿ ಗೆಲ್ಲೋರು ಯಾರು ಎಂದು ಗೆಳತಿಯ ಕೈ ಹಿಡಿದು, ರಿಯಲಿ ಐ ಮಿಸ್ ಯು ಮಧು. ನಿನ್ನ ಬಿಟ್ಟು 2 ವರ್ಷ ಹೇಗಿರಲಿ ನಾನು? ನನ್ನ ಜೀವನದಲ್ಲಿ ನಿನ್ನ ಜೊತೆ ಕಳೆದ 3 ವರ್ಷ ನನಗೆ ಅವಿಸ್ಮರಣೀಯ ಕ್ಷಣಗಳು. ಪ್ರತಿ ಬಾರಿ ನನಗೆ ಪಿಟ್ಸ್ ಬಂದಾಗ ದೇವರಿಗೆ ಬೈತಿದ್ದೆ, ನನಗೆ ಯಾಕೆ ಪಿಟ್ಸ್ ಕೊಟ್ಟಿದ್ದೀಯಾ ಎಂದು. ಆದರೆ ಆ ದೇವರು ನನಗೆ ಪಿಟ್ಸ್ ಕೊಟ್ಟಿರಲಿಲ್ಲ ಎಂದರೆ ನಿನ್ನ ಜೊತೆ ನನ್ನ ಅಪೂರ್ವ ಸ್ನೇಹ ಸಿಗುತ್ತಿರಲಿಲ್ಲ. ಈ ವಿಷಯದಲ್ಲಿ ಆ ದೇವರಿಗೆ ನಾನೆಷ್ಟು ಕೈ ಮುಗಿದರೂ ಸಾಲಲ್ಲ ಎಂದ ವೈಷ್ಣವಿಯ ಕೆನ್ನೆಯನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡಳು ಮಧು. ನಾನು ಬೆಂಗಳೂರಿಗೆ ಬರದೇ ಇದ್ದಿದ್ದರೆ ನನಗೆ ಎಷ್ಟು ಶುದ್ಧವಾದ ಸ್ನೇಹ ಸಿಗುತ್ತಿರಲಿಲ್ಲ ಎಂದು ಅವಳ ಅಂಗೈಯನ್ನು ಬೆಚ್ಚಗೆ ನಿಟ್ಟಳು. ಯಾವ ಜನ್ಮದ ಪುಣ್ಯವೋ ನೀನು ನನಗೆ ಗೆಳತಿಯಾಗಿ ಸಿಕ್ಕಿದ್ದು ಎಂದು ಗಟ್ಟಿಯಾಗಿ ಅಪ್ಪಿ ಅತ್ತಳು ಮಧು. ಅವಳ ಕಣ್ಣೀರಿಗೆ ವೈಷ್ಣವಿಯು ಕಣ್ಣಲ್ಲೂ ಸಹ ನೀರು ಇಣುಕಿತು. ಕಣ್ಣೀರು ಗೆಳತಿಯನ್ನು ಸಮಾಧಿಸಲು ಹೊರಟರೆ ಮತ್ತಷ್ಟು ದುಃಖ ತೋಡುವವಳು ಎಂದು. ಹೇ ಮಧು, ಯಾವಾಗಲೂ ಅಳುತ್ತಿಯಲ್ಲೇ, ಜಾಸ್ತಿ ಅಳಬೇಡ, ಬೇಗ ಕಣ್ಣು ಮಂಜಾಗುತ್ತವೆ ಎಂದು ಛೇಡಿಸಳು. ಸರಿ, ನಾನು ಹೋಗುತ್ತೇನೆ ಎಂದು ಹುಸಿಮುನಿಸಿ ತೋರಿಸುತ್ತಾ ಹೊರಟ ಮಧುಳ ಕೈ ಹಿಡಿದು ಸಾರಿ ಎಂದು ತನ್ನ ಕಿವಿ ಹಿಡಿಕೊಂಡಳು. ಯಾಕೆ ವೈಶು, ಅದಕ್ಕೆಲ್ಲ ಯಾರಾದರೂ ಸಾರಿ ಕೇಳ್ತಾರಾ ಎಂದು ಚಂದನಕ್ಕೆ ಸುಗಿಸಿದ ಗೆಳತಿಯನ್ನು ನೋಡಿ, ಅಬ್ಬಾ ಮಧು, ಇಷ್ಟು ಚೆನ್ನಾಗಿ ನಗಬೇಡವೇ, ನಿನ್ನ ಬಿಟ್ಟು ಹೋಗೋಕೆ ಮನಸ್ಸೇ ಬರಲ್ಲ ಎಂದು ತನ್ನ ಕೆನ್ನೆ ಗಿಂಡಿದ ಗೆಳತಿಯನ್ನು ಕೈ ಬಿಡಿದು, ವೈಶು, ಟೈಮ್ಗೆ ಸರಿಯಾಗಿ ಮಾತ್ರೆ ತೆಗೋ, ಪ್ರತಿ ವೀಕೆಂಡ್ ಸಿಗೋಣ. ನಾನು ಮನೆಗೆ ಬೇಗ ಬರುತ್ತೇನೆಂದು ಹೇಳಿದ್ದೆ, ನನಗೆ ಟೈಮ್ ಆಯಿತು, ಬರಲ್ಲ ಎಂದು ಗೆಳತಿಯನ್ನು ಬೀಳ್ಕೊಟ್ಟು ಮನೆಗೆ ಬಂದಳು ಮಧುರ.
1 ಗಂಟೆಗೆಲ್ಲ ಬರುತ್ತೀನಿ ಎಂದವಳು ಈಗ ಬರುತ್ತಿದ್ದೀಯಲ್ಲ ಎಂದು ಪ್ರಶ್ನಿಸಿದ ಸರಿತಾರವರನ್ನು ನೋಡಿ, ದೊಡ್ಡಮ್ಮ ಅದು ಫ್ರೆಂಡ್ಸ್ ಮೀಟ್ ಮಾಡೋಕೆ ಹೋಗಿದ್ದೆ, ಸ್ವಲ್ಪ ತಡವಾಯಿತು ಎಂದು ತಲೆ ತಗ್ಗಿಸಿದಳನ್ನು ನೋಡಿದ ವಿನುತಾ, ಅತ್ತೆ ಕೆಲಸ ಮಾಡೋದರಿಂದ ತಪ್ಪಿಸಿಕೊಳ್ಳಲು ಲೇಟಾಗಿ ಬಂದಿದ್ದಾಳೆ ಅಷ್ಟೇ, ಬೇಡ ಬೇಡ ಎಂದರು ಮಾವ ಅವಳನ್ನು ಮುಂದಕ್ಕೆ ಓದಿಸುತ್ತಿದ್ದಾರೆ. ಇವಳು ತಿಂದ್ರೆ ಬಿಟ್ಟಿಯಲ್ಲ, ಅದೇ ಮಗ 6 ತಿಂಗಳಿಂದ ಮನೆಯಲ್ಲಿ ಇರೋದಕ್ಕೆ ಅದೆಷ್ಟು ಕೇವಲವಾಗಿ ಮಾತನಾಡುತ್ತಿದ್ದಾರೆ ಎಂದು ತನ್ನ ಮಾವನ ಮೇಲಿರುವ ಅಸಮಾಧಾನವನ್ನು ಮಧುರಾಳ ಮೇಲೆ ಹೇರಿದಳು. ಸುಮ್ಮನೆ ಇರುತ್ತೀಯ ವಿನುತಾ, ಮಧು ಹೋಗಿ ಊಟ ಮಾಡಿ, ಮನೆಯನ್ನೆಲ್ಲ ಧೂಳುವಾಗಿದೆ, ಧೂಳು ಕೊಡುವಿ. ಸರಿ ದೊಡ್ಡಮ್ಮ ಎಂದು ಒಳಗೆ ಹೋಗಿ ಊಟ ಮಾಡಿ ಮನೆಯ ಧೂಳನ್ನೆಲ್ಲ ಕೊಡುವಿ. ಬಾಗಿಲ ಬಳಿ ಧೂಳು ಕೊಡುವಿ ತನ್ನ ದುಪ್ಪಟ್ಟವನ್ನು ಸೊಂಟಕ್ಕೆ ಬಿಗಿಯಾಗಿ ಸ್ಟೂಲ್ ಹಾಕಿ ಅದರ ಮೇಲೆ ನಿಂತು ಧೂಳು ಕೊಡುತ್ತಿದ್ದಳು. ಹಲೋ ಎಕ್ಸ್ಕ್ಯೂಸ್ ಮಿ ಮೇಡಮ್ ಎಂಬ ಕಂಚಿನ ಕಂಠಕ್ಕೆ ಹಿಂತಿರುಗಿ ನೋಡಿದವಳಿಗೆ ಆಶ್ಚರ್ಯ. ಇವರು ಇಲ್ಲಿ ಎಂದುಕೊಂಡವಳು ಅವನನ್ನೇ ನೋಡುತ್ತಾ ನಿಂತಳು. 6 ಅಡಿ ಎತ್ತರದ ಅಜಾನುಭಾವ ಯುವಕ, ದುಂಡಾದ ಮೊಗ, ಅವನ ಮೊಗಕ್ಕೆ ಕಣ್ಣುಗಳೇ ದೃಷ್ಟಿ ಬೊಟ್ಟಿನಂತಿತ್ತು. ನಕ್ಕ ಅವನ ಕೆನ್ನೆಯಲ್ಲಿ ಬೀಳುವ ಗುಳಿಯಿಂದ ಮನ್ಮಥನಂತೆ ಕಂಡ. ಅವನನ್ನೇ ನೋಡುತ್ತಾ ಹಿಡಿದಿದ್ದ ಪೊರಕೆಯನ್ನು ಬಿಟ್ಟಳು. ಪೊರಕೆ ಬಿದ್ದ ಶಬ್ದಕ್ಕೆ ಎಚ್ಚೆತ್ತಳು. ತನ್ನ ಸೊಂಟಕ್ಕೆ ಬಿಗಿದಿದ್ದ ದುಪ್ಪಟ್ಟವನ್ನು ಹೆಗಲ ಮೇಲಿರಿಸಿಕೊಂಡು ಸಂಕೋಚದಿಂದ ತಡವರಿಸುತ್ತಾ ಯಾರು ಬೇಕು ಎಂದಳು. ಧನ್ಯವಾದಗಳು ವೀಕ್ಷಕರೇ, ಕತೆ ಮುಂದುವರಿಯುತ್ತದೆ. ಮುಂದಿನ ಸಂಚಿಕೆಯನ್ನು ನಾಳೆ ಸಂಜೆ 7 ಗಂಟೆಗೆ ಮತ್ತೆ ಅಪ್ಲೋಡ್ ಮಾಡುತ್ತೇನೆ. ಕತೆ ಬರುವವರೆಗೂ ಕಾಯ್ತಾ ಇರಿ. ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ.